ಅಧಿದೇವತೆಯಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಸದ್ಗುರು ಸಿದ್ಧಲಿಂಗಪ್ಪಗಳ ಶ್ರೀಚರಣವನ್ನು ಸದ್ಗುರುಗಳನ್ನು ಎನ್ನು ಹನುಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಲಚ್ಚಾನದ ಸಿದ್ಧಲಿಂಗ ಮಹಾರಾಜರ ಕ್ಷೇತ್ರಾದಿ ದೇವತೆ ಮಲ್ಲಿಕಾರ್ಜುನ ಭ್ರಮರಾಂಬೆಯ ಶ್ರೀಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಪುರಾಣದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ವೀರ ವಿರಾಗಿಣಿ ಪರಶಿವನ ಅರ್ಧಾಂಗಿನಿ ಸೋಮನಾಥನ ಸತಿ ಶ್ರೀ ವರದಾನೇಶ್ವರಿ ಶ್ರೀಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಕಲಾಬರಗಕ್ಕೂ ಶರಣೆನ್ನು ತಮ್ಮೆಲ್ಲರ ಸದ್ಬುದ್ಧಿಗೆ ಸಾಕ್ಷಿಯಾಗಿ ಬೆಳಗತಕ್ಕಂಥ ಪರಮಾತ್ಮನಿಗೆ ಕೂಡ ನಾನು ಅನಿಸಿ ಈ ಕಾರ್ಯದಲ್ಲಿ ಪ್ರವೇಶವಾಗುವ ಮೊದಲಿಗೆ ಗುರುಪದ ಇನ್ನೊಮ್ಮೆ ಇಟ್ಟಿದ್ರೆ ಚೆನ್ನಾಗಿ ಬರ ಯಾರೋ ಶಾಂಡಿಗೆ ಕರೆ ಸ್ಮರಿಸಿಕೊಂಡು ಈ ಕಾರ್ಯದಲ್ಲಿ ಪ್ರವೇಶವಾಗೋಣ. ನಿನ್ನಿನ ದಿನ ಲಿಂಗಮ್ಮ ಅಷ್ಟಾವರಣಗಳ ಬಗ್ಗೆ ತಿಳಿದುಕೊಳ್ಳುವಂಥವಳಾದ 10-12 ವರ್ಷದವಳಾಗ್ತಾಳೆ ಲಿಂಗಮ್ಮ. ಬೆಳೆದು ದೊಡ್ಡವಳಾದಳು. ತಂದೆ ತಾಯಿಗೆ ಮದುವೆ ಮಾಡಬೇಕನ್ನುವಂಥ ಚಿಂತೆ ಪ್ರಾರಂಭ ಆಯಿತು. ಮಕ್ಕಳು ಬೆಳೆದು ದೊಡ್ಡವರಾದರು ಅಂತಂದ್ರೆ ತಂದೆ ತಾಯಿಗೆ ಮತ್ತೊಂದು ಚಿಂತೆ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಅನಂತರಾಯ ಶಿರಸಮ್ಮನಿಗೆ ಒಬ್ಬಳೇ ಒಬ್ಬಳ ಮಗಳು. ಎಲ್ಲ ಕಾರ್ಯಗಳನ್ನು ಮಾಡಬೇಕು, ನೋಡಬೇಕು ಅನ್ನುವಂಥ ಹಂಬಲ ಅನಂತರಾಯ ಶಿರಸಮ್ಮ ಮಾತಾಡ್ಕೋತಾರೆ. ಮಗಳು ಬೆಳೆದು ದೊಡ್ಡವಳಾದಳು. ಯೋಗ್ಯನಾಗಿರ್ತಕ್ಕಂಥ ವರನನ್ನ ನೋಡಿ ಅವಾಗಿನ ಕಾಲದಲ್ಲಿ 12 ಬಹಳ ಅಂದ್ರೆ 10 ವರ್ಷಕ್ಕೆ ಮದುವೆ. ಅವಾಗಿನ ಕಾಲದಲ್ಲಿ 12-13 ವರ್ಷಕ್ಕಂದ್ರೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿದ್ರು ಹೆಣ್ಮಕ್ಕಳು. ದಂಪತಿಗಳು ಮಾತಾಡ್ಕೋತಾರೆ, ಮಗಳು ಬೆಳೆದು ದೊಡ್ಡವಳಾದಳು, ಮದುವೆ ಮಾಡಬೇಕು. ಮಗಳನ್ನ ಕೇಳ್ತಾರೆ, ಅಮ್ಮ ಬೆಳೆದು ದೊಡ್ಡವಳಾದಿ ನಿನಗೊಂದು ಯೋಗ್ಯನಾಗಿರ್ತಕ್ಕಂಥ ವರವನ್ನ ನಾವು ಹುಡುಕಬೇಕಾಗ್ಯದ. ಲಿಂಗಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡ್ತಾರೆ, ನೀವು ಯಾರು ಹುಡುಕುವಂತ ಅವಶ್ಯಕತೆ ಇಲ್ಲ. ಭಗವಂತನೇ ಭೂಮಿಗೆ ಅವತಾರವನ್ನು ತಾಳ್ತಾನೆ. ಆ ಪರಮಾತ್ಮನಿಗೆ ನನಗೆ ಮದುವೆ ಆಗ್ಬೇಕಾಗಿದೆ, ನೀವು ಯಾರು ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾರೆ. ಅವಳಿಗೆ ಹಂಬಲ ಪ್ರಾರಂಭ ಆಯಿತು. ಯಾವ ತೆರನಾಗಿ ಹಂಬಲ ನೋಡು, ನಮ್ಮ ಮಕ್ಕಳಿಗೆ ಉಡುದು ತೊಡುದು ಏನಿದೆಲ್ಲ ಆಸೆಗಳು ಪ್ರಾರಂಭ ಆಗ್ತವೆ.
ಲಿಂಗಮ್ಮನಿಗೆ ಯಾವ ಆಸೆ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಕಲ್ಯಾಣಕ್ಕೆ ಹೋಗಬೇಕು, ಎಲ್ಲಾ ಶರಣರ ದರ್ಶನವನ್ನ ಮಾಡ್ಕೋಬೇಕು. ಅನ್ನ ಬಸವಣ್ಣನ ವಾರ್ತೆ ಎಲ್ಲಾ ಕಡೆ ಹಬ್ಬಿತ್ತು. ಬಸವಣ್ಣ ಅನ್ನತಕ್ಕಂಥ ಶಬ್ದ ಪ್ರತಿಯೊಂದು ಮನೆಯಲ್ಲಿ ಬಸವಣ್ಣನ ಹೆಸರು ಕೇಳಿ ಬರುತ್ತಿತ್ತು. ಅಕ್ಕ ಮಹಾದೇವಿ ಹೆಸರು, ಅನ್ನ ಬಸವಣ್ಣನ ಹೆಸರು, ಅಲಮಾಪ್ರಭು ದೇವರ ಹೆಸರು, ಇವುಗಳನ್ನ ಆ ತಾಯಿ ಕೇಳ್ತಾ ಎಲ್ಲಾ ವಚನಗಳನ್ನ ಅಧ್ಯಯನ ಮಾಡ್ತಾ ಇದ್ದು ಅವಳಿಗೆ ಹಂಬಲ ಪ್ರಾರಂಭ ಆಯಿತು. ನಾನ್ಯಾಕೆ ಕಲ್ಯಾಣಕ್ಕೆ ಹೋಗಬಾರದು? ಕಲ್ಯಾಣಕ್ಕೆ ಹೋದವಳು ಅಕ್ಕ ಮಹಾದೇವಿ, ವೈರಾಗ್ಯ ಪುರುಷ. ಉಡುತಡಿ ಎಂಬತಕ್ಕಂಥ ಗ್ರಾಮದಲ್ಲಿ ಜನಿಸಿ ತಂದೆ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿಯ ಗರ್ಭದಲ್ಲಿ ಜನಿಸಿ ಕೌಶಿಕನ ಆಧೀನ ಆಗಿ ಪುನಃ ಅಲ್ಲಿಂದ ವೈರಾಗ್ಯವನ್ನು ತಾಳಿ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಹೋಗಿದ್ಲು. ಅದು ಲಿಂಗಮ್ಮನ ಮನಸ್ಸಿನಲ್ಲಿ ಕೊರೆಯಕ ಪ್ರಾರಂಭ ಮಾಡಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಲಿಲ್ಲ, ವೈರಾಗ್ಯವನ್ನು ತಾಳಿತ್ತು ತಾಯಿ. ವೈರಾಗ್ಯವನ್ನು ತಾಳಿ ಎಲ್ಲವನ್ನ ಬಿಟ್ಟು ಕಲ್ಯಾಣಕ್ಕೆ ಹೊಂಟು ಹೋಗಿದಾಳಲ್ಲ, ಅವಳ ಹಾಗೆ ನಾನು ಕಲ್ಯಾಣಕ್ಕೆ ಹೋಗಬೇಕು. ಲಿಂಗಮ್ಮ ಮನುಷ್ಯನಲ್ಲಿ ಸಂಕಲ್ಪ ಮಾಡ್ತಾರೆ, ಹೋಗಬೇಕು, ಶರಣರನ್ನ ದರ್ಶನ ಮಾಡಬೇಕು, ಅಣ್ಣ ಬಸವಣ್ಣನ ಕಾಣಬೇಕು ಅಂತೇಳಿ. ತಂದೆ ತಾಯಿಗಳು ಬಿಡಬೇಕಲ್ಲ, ಯಾಕೆ? ಒಬ್ಬಳೇ ಮಗಳು, ಅದು ಈ ಹೆಣ್ಣು ಮಗಳು, ತಿರುಗಾಡಕ್ಕೆ ಬಿಟ್ಟಾರೆ. ತಾಯಿಯನ್ನ ಕೇಳ್ತಾರೆ, ಅಮ್ಮ ನೀನು ಬಂದಂತ ಜಗಮಾ ಮೂರ್ತಿ ಹೇಳಿಲ್ಲವೇ ಅನ್ನ ಬಸವಣ್ಣನ ವಿಚಾರಗಳನ್ನ? ನನಗೂ ಅಲ್ಲಿಗೆ ಹೋಗ್ಬೇಕನ್ನೋ ಆಸೆ ಅದ. ಬಸವಣ್ಣನ ನೋಡಬೇಕು, ಅನುಭವ ಮಂಟಪವನ್ನ ಕಾಣಬೇಕು. ಅನುಭವ ಮಂಟಪದಲ್ಲಿ ಅಲ್ಲಮಾಪ್ರಭು ದೇವರದಾರೆ, ಎಲ್ಲಾ ಶರಣರ ದರ್ಶನ ಮಾಡ್ಕೋಬೇಕಾಗ್ಯದಮ್ಮ. ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅಂತ ಅದೇ ತಾಯಿ. ತಂದೆ ತಾಯಿಗಳಂತಾರೆ, ಅಲ್ಲ ನೀನು ಹೆಣ್ಣು ಮಗಳು, ನೋಡ್ರಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರತೆ ಅನ್ನೋದು ಇರಲಿಲ್ಲ ಅವಾಗಿನ ಕಾಲದಲ್ಲಿ. ಮನೆ ಬಿಟ್ಟು ಹೊರಗೆ ಹೋಗತಕ್ಕಂತ ಕೆಲಸ ಕಾರ್ಯಗಳು ಹೆಣ್ಮಕ್ಳು ಮಾಡ್ತಿರ್ಲಿಲ್ಲ. ಅವಾಗಿನ ಕಾಲದ ಹೆಣ್ಮಕ್ಳು ಹೆಂಗಿದ್ರು ಅಂತ ಕೇಳಿದ್ರೆ, ಮೈ ತುಂಬ ಬಟ್ಟೆ, ತಲೆ ತುಂಬ ಶರಣ. ಮೈ ತುಂಬ ಬಟ್ಟೆ, ತಲೆ ತುಂಬ ಶರಣ. ಒಬ್ಬ ಋಷಿ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ. ಸುತ್ತಮುತ್ತ ಯಾರೂ ಇರಲಿಲ್ಲ. ಆತ ವಾಸ ಮಾಡುವಂತ ಪ್ರಸಂಗ ದಿನನಿತ್ಯ ವ್ಯವಸ್ಥೆಯನ್ನು ಆಗ್ತಿತ್ತು. ಅಡಿಗೆ ಮಾಡಕ್ ಕಟ್ಟಿಗೆ ಬಂದು ಕೂಡ್ತಿದ್ದು, ನೀರು ಕಾಸಿ ಕೂಡ್ತಿತ್ತು. ಪರಂತು ಆತ ಗ್ರಂಥವನ್ನ ಬರೀತಿದ್ದ, ಅದರಲ್ಲೇ ತನ್ಮಯಾಗಿದ್ದ. ಹೊರ ಪ್ರಪಂಚದಲ್ಲಿ ಏನು ನಡೀತೈತೆ ಅನ್ನೋದೇ ಅವನಿಗೆ ಗುರುತಿದ್ದಿದ್ದಿಲ್ಲ. ಅವನಿಗೆ ವಯಸ್ಸ 90 ವರ್ಷ ಆಗಿತ್ತು. 90 ವರ್ಷ ಗತಿಸ್ತು. 90 ವರ್ಷ ಗತಿಸಾಗ ರಾತ್ರಿ ಸಮಯ ಆತ ಗ್ರಂಥವನ್ನ ಬರೀತಾ ಇದ್ದಾನೆ. ಗ್ರಂಥವನ್ನ ಕೊನೆ ಪುಟಕ್ಕೆ ಬಂದಾಗ ಇನ್ನೇನು ಕೊನೆ ಪುಟವನ್ನ ಬರೆದ ಗ್ರಂಥವನ್ನ ಮುಕ್ತಾಯ ಮಾಡಬೇಕು ಅಂತ ಅದನ್ನು ಬರೀತಾ ಇದ್ದ. ದೀಪದಲ್ಲಿರ್ತಕ್ಕಂಥ ಎಣ್ಣೆ ತೀರ್ತು, ದೀಪ ತನ್ನಗಾಯಿತು. ದೀಪ ತನ್ನಗಾಯಿತು. ಆತನಿಗೆ ಗುರುತಿಂದ ಎಣ್ಣೆ ತೀರಿ ಹೋಗಿದ್ದು, ದೀಪ ತನ್ನಗಾಯಿತು. ಕತ್ತಲದಲ್ಲಿ ಗ್ರಂಥ ಹೆಂಗ ಮುಕ್ತಾಯ ಮಾಡೋದು ಆಲೋಚನೆ ಮಾಡುವಂತ ಪ್ರಸಂಗದಲ್ಲಿ ಮತ್ತೊಂದು ದೀಪ ಹತ್ತಿ ಅಲ್ಲಿಗೆ ಬಂತು. ಆ ದೀಪವನ್ನು ಇಟ್ಟು
ಇಟ್ಟು ಆರಿದ ದೀಪ ಪಣತಿಯನ್ನು ತಕ್ಕೊಂಡ್ರು ಯಾರು ತಕ್ಕೋತಾರ ಯಾರು ಇಡ್ತಾರಂತ ಅವಾಗ ಕಣ್ಣು ಬಿಟ್ಟು ನೋಡಿದ. ಬೇರೆ ಯಾರು ಅಲ್ಲ, ಅವನ ಹೆಂಡತಿಗಿದ್ದಕ್ಕಿ, ಅವನ ಹೆಂಡತಿಗಿದ್ದ. ಅವಾಗ ಕೇಳ್ತಾನ ಆ ಮನುಷ್ಯ, ಅಲ್ಲ ಇಂಥ ಅರಣ್ಯದಲ್ಲಿ ಹೆಣ್ಮಗಳು ನೀನು ದೀಪ ಎಲ್ಲಿಂದ ತಂದಿ ಅಂತ ಕೇಳ್ತಾರೆ. ಯಾರು ನೀನು ಅಂತ ಕೇಳಿದ. ಅವಾಗ ಅಕ್ಕಿ ಹೇಳ್ತಾಳೆ, ನಾ ಬೇರೆ ಯಾರೂ ಅಲ್ಲ, ನಿಮ್ಮ ಧರ್ಮ ಪತ್ನಿ ಅಂತ ಹೇಳಿದ್ರು. ನೋಡಿ, 3-4 ವರ್ಷದವಳು ಇರುವಾಗನೇ ಮದುವೆ ಆಗ್ಯದ. ಮದುವೆ ಆಗೋದು ಅವನಿಗೆ ನೆನಪೇ ಇಲ್ಲ, ಕಲ್ಪನಾ ಸಹಿತ ಇಲ್ಲ. ಆಕೆಗಾಗ್ಯದ 80 ವರ್ಷ, ಇವನಿಗೆ ಆಗ್ಯದ 90, 95, 100 ವರ್ಷ ಆಗ್ಯದ. ಆಕೆ ಬಂದ ಮುಂದೆ ನಿಂತಾಳೆ. ಅವ ಕೇಳುತ್ತಾನೆ, ಯಾರು ಅಂತ ಕೇಳಿದ. ನಾ ನಿಮ್ಮ ಧರ್ಮ ಪತ್ನಿ. ಅವಂದ ನನ್ನ ಮದುವೆ ಆಗಿತ್ತೇನು ಅಂತವ. ಮದುವೆ ಆಗಿತ್ತು, ನಾ ಮನೆಗೆ ಬರುವಷ್ಟರಲ್ಲಿ ಅರಣ್ಯದಲ್ಲಿ ವಾಸ. ಎಲ್ಲಿದ್ದಿ ಅಂತ ಕೇಳ್ತಾರೆ. ಇಲ್ಲಿಂದನ ಎಲ್ಲಿದ್ದಿ? ಅವಾಗ ಅಕ್ಕಿ ಹೇಳ್ತಾರೆ, ಸ್ವಾಮಿ ನಾನು ಇಲ್ಲೇ ನಿಮ್ಮ ಹತ್ತಿರನಾಗಿದ್ದೆ, ನಿಮ್ಮ ಸೇವಾ ಮಾಡ್ತಿದ್ದೆ, ಪರಂತು ನಿಮ್ಮ ದೃಷ್ಟಿಗೆ ನಾ ಬೀಳಲಿಲ್ಲ. ಯಾಕೆ ಬೀಳಲಿಲ್ಲ? ನಾನು ನಿಮ್ಮ ದೃಷ್ಟಿಗೆ ಬಿದ್ದರೆ ನಿಮ್ಮ ಮನಸ್ಸು ಚಂಚಲ ಆಗ್ತದ, ಆಗತಕ್ಕಂಥ ಕೆಲಸ ಆಗೋದಿಲ್ಲ ಅಂತ ನಿಮ್ಮ ದೃಷ್ಟಿಗೆ ನಾ ಬೀಳಲೇ ಇಲ್ಲ. 80 ವರ್ಷ ವಯಸ್ಸಾದ ತಾಯಿಗೆ, 100 ವರ್ಷ ವಯಸ್ಸು ಈತನಿಗೆ, ಗಂಡನ ಒಂದು ಲಾಲನೆ ಪಾಲನೆ, ಅವನ ಒಂದು ಇಚ್ಛಾ ಪ್ರಕಾರವಾಗಿ ಆ ಹೆಣ್ಮಗಳು ಬದುಕಿದ್ದಾಳೆ. ಗಂಡ ಏನನ್ನ ಬಯಸ್ತಾನೆ ಅದೇ ಪ್ರಕಾರ ಆ ತಾಯಿ ಬದುಕಿದ್ದಾಳೆ. ಆತನ ಕಣ್ಣೊಳಗೆ ನೀರು ಬಂದು ಆತ ಕೇಳ್ತಾನೆ, ಅಲ್ಲ ನನಗೆ 100 ವರ್ಷ, ನಿನಗೆ 80 ವರ್ಷ, ಇಲ್ಲೇ ಇದ್ದು ನನ್ನ ಸೇವಾ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಯಾರು ಅಂತ ಗುರುತಿಲ್ಲದೆ ಸೇವಾ ಮಾಡಿವಿ. ನಿನಗೆ ಗುರುತು ನಾನು ಗಂಡ ಅಂತ, ಪರಂತು ನೀನು ಯಾರು ಅಂತ ನನಗೆ ಗುರುತಿಲ್ಲ. ಅವಾಗ ಕೇಳ್ತಾನೆ ಆ ಮನುಷ್ಯ, ನಿನ್ನ ಹೆಸರೇನು ಅಂತ ಕೇಳಿದನು. ನಿನ್ನ ಹೆಸರೇನು ಅಂತ ಕೇಳಿದ. ಆಕೆ ಹೇಳ್ತಾಳೆ, ಸ್ವಾಮಿ ನಿರ್ಮಾಣ ಮಾಡುವಂಥವನಾದ. ಹೆಣ್ಣು ಮಕ್ಕಳು ಹಿಂಗಿರ್ತಿತ್ತು ಆವಾಗಿನ ಕಾಲದಲ್ಲಿ. ಆಗಿನ ಹೆಣ್ಮಕ್ಕಳು ತಲೆ ಮೇಲೆ ಸೆರಗ ಅಕಸ್ಮಾತ್ ತಳಗ ಜರದ ಬಿದ್ರ ಜೀವಾನ ಹೊಕ್ಕಿತ್ರಿ. ಹೇಳಿಲ್ಲ ಲಿಂಗಮ್ಮ, ತಂದೆ ತಾಯಿಗಳಿಗೆ ಹೇಳಿಲ್ಲ, ಹೇಳಿದರೆ ಬಿಡೋದಿಲ್ಲ, ಬಿಡೋದಿಲ್ಲ. ರಾತ್ರಿ ಸಮಯಕ್ಕೆ ತಂದೆ ತಾಯಿಯಲ್ಲಿ ನಿದ್ರಾವಸ್ಥೆ ಒಳಗೆ ಹೋಗಿದ್ದಾರೆ. ಲಿಂಗಮ್ಮನಿಗೆ ನಿದ್ರೆ ಹತ್ತಿಲ್ಲ. ಯಾವಾಗ ಕಲ್ಯಾಣಕ್ಕೆ ಹೋಗ್ಲಿ, ಯಾವಾಗ ಬಸವಣ್ಣನ ನೋಡಿ, ಯಾವಾಗ ಅಲ್ಲಿ ಶರಣರ ಜೊತೆ ಒಡನಾಡಲೆನ್ನುವಂತ ಒಂದು ಕುತೂಹಲದಿಂದ ಲಿಂಗಮ್ಮನಿಗೆ ನಿದ್ರೆ ಹತ್ತಲಿಲ್ಲ. ತಂದೆ ತಾಯಿಗೆ ನಿದ್ರಾ ಪರವಶರಾಗಿದ್ದಾರೆ. ಲಿಂಗಮ್ಮ ಎದ್ದು ತಂದೆ ತಾಯಿಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಕ್ಷಮಿಸ್ಬೇಕು, ಯಾಕೆ ಹೇಳಲಾರದು ಹೋಗಬಾರ್ದು. ತಾಯಿ ತಂದಿ ಅದು, ಯಾಕೆ ತಾಯಿ ತಂದಿ ದೇವರು, ದೇವರಿಗೆ ಹೇಳಲಾರ್ದ ಕೆಲಸ ಏನು ಮಾಡಕ್ಕೆ ಬರ್ತದೆ. ಆದ್ರೂ ನೀವು ಬಿಡೋದಿಲ್ಲ, ಬಿಡೋದಿಲ್ಲ ಅಂತ ಹೇಳಲಾರ್ದ ಹೊಂಟಿಗೆ ಅಂತ ತಂದೆ ತಾಯಿ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಅಲ್ಲಿಂದ ಜಾಗ ಬಿಡುವಂಥವ್ರಾಗ್ತಾರೆ. ಕಲ್ಯಾಣ ಎಲ್ಲರೂ ಬೀದರ್ ಜಿಲ್ಲೆ ಕಲ್ಯಾಣ, ಹುಮನಾಬಾದ್ ತಾಲೂಕ, ಬೀದರ್ ಜಿಲ್ಲೆ, ಅದು ಕಲ್ಯಾಣ. ತಾಯಿ ಉಮರಾಣಿ ಗ್ರಾಮದಲ್ಲಿ ಕಲ್ಯಾಣಕ್ಕೆ ಹೋಗಬೇಕಲ್ಲ, ಹೋಗುವಂತ ಮಾರ್ಗದಲ್ಲಿ ಯಾರ್ಯಾರು ಭೇಟಿ ಆಗ್ತಾರ ಅವ್ರನ್ನೆಲ್ಲ ದರ್ಶನ ಮಾಡ್ಕೊಂತ ಹೋಗ್ಬೇಕು. ಮೊದಲಿಗೆ ಅವರಿಗೆ ನೆನಪಾದದ್ದು ಯಾರು ನೆನಪಾಗ್ತಾರೆ ಅಂತ ಕೇಳಿದ್ರೆ ಸೊನ್ನಲಾಪುರದ ಸಿದ್ದರಾಮರು. ಈಗ ಅದು ಸೊನ್ನಾಪುರ ಅಂತ ಆಗಿದೆ, ಮೊದಲಿಗೆ ಅದು ಸೊನ್ನಲಾಪುರ ಅಂತ ಹೇಳಿ. ಭಕ್ತಿನ ಬೇಡುವೆ ನೀಡ
ನನಗೆ ಶಕ್ತಿ ನೀಡಮಗೆ ನೀ ಬೇಗ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಸಾಕ್ಷಾತ್ ಪರಬ್ರಹ್ಮ ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರಧಾಮ ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರಧಾಮ ಸ್ಮರಿಸುವೆ ನಿನ್ನ ನಾಮ ಸ್ಮರಿಸುವೆ ನಿನ್ನ ಶಿವಯೋಗಿ ಸಿದ್ಧರಾಮ ಶಿವಯೋಗಿ ಸಿದ್ಧರಾಮ ಸ್ಮರಿಸುವೆ ನಿನ್ನ ನಾಮ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಶಿವಯೋಗಿ ಸಿದ್ಧರಾಮ ಸ್ಮರಿಸುವೆ ನಿನ್ನ ನಾಮ ಸೊಲ್ಲಾಪುರ ಧಾಮ ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರದ ಮಹಾನ್ ಯೋಗಿ ಸೊಲ್ಲಾಪುರಕ್ಕಿಂತಲೂ ಮೊದಲಿಗೆ ಆ ಗ್ರಾಮದ ಹೆಸರು ಸೊನಲಾಪುರ ಅಂತ ಹೇಳಿ ಸೊನಲಾಪುರ ಗ್ರಾಮದಲ್ಲಿ ಮುದ್ದೇಗೌಡ ಸುಖದಾಂಬೆಯ ಪ್ರೇಮದ ಪುತ್ರ ಸಿದ್ಧರಾಮ ಆತ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಪರಮ ಭಕ್ತ ಆತ ಎಂಥ ಭಕ್ತ ಅಂತಂದ್ರೆ ಆತ ಹುಟ್ಟಿದ ಕ್ಷಣದಲ್ಲಿ ಆತನಿಗೆ ಏನಂತ ನಾಮಕರಣ ಮಾಡಿದರು ಅಂತ ಕೇಳಿದ್ರೆ ಅವರ ಮನೆದೇವರ ಧೂಳಿ ಮಹಾಂಕಾಳ ಅಂತ ಹೇಳಿ ಧೂಳಿ ಮಹಾಂಕಾಳ ಅಂತ ನಾಮಕರಣ ಮಾಡಿದ ಮೇಲೆ ಆತ ಮಾತಾಡಲಿಲ್ಲ ಮೌನದಿಂದ ಉಳ್ಕೊಂಡ ಗುರುಗಳು ಬಂದ ಹೇಳುತ್ತಾರೆ ಧೂಳಿ ಮಹಾಂಕಾಳನಲ್ಲ ಸಿದ್ಧರಾಮ ಅಂತ ಹೆಸರಿಡು ಅಂತ ಹೇಳಿದ ಸಿದ್ಧರಾಮೇಶ್ವರ ಇಂದೊಮ್ಮೆ ಅದು ಸೊಲ್ಲಾಪುರ ಇಂದು ನೋಡಿ ಸೊಲ್ಲಾಪುರ ಭಕ್ತರೆಲ್ಲರ ಭಾಗ್ಯವಿಲಾಸ ಸೊಲ್ಲಾಪುರ ವಾಸ ಸಿದ್ಧರಾಮ ಸೊಲ್ಲಾಪುರ ಧಾಮ ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರ ಧಾಮ ಸ್ಮರಿಸುವೆ ನಿನ್ನ ನಾಮ ಸ್ಮರಿಸುವೆ ನಿನ್ನ ನಾಮ ಶಿವಯೋಗಿ ಸಿದ್ಧರಾಮ ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರ ಧಾಮ ಸ್ಮರಿಸುವೆ ನಿನ್ನ ನಾಮ ಸ್ಮರಿಸುವೆ ನಿನ್ನ ನಾಮ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರ ಧಾಮ ಶಿವಯೋಗಿ ಸಿದ್ಧರಾಮ ಸೊಲ್ಲಾಪುರದ ಧಾಮ ಸ್ಮರಿಸುವೆ ನಿನ್ನಯ ನಾಮ ಶ್ರೀ ಗುರು ಸಿದ್ದೇಶ್ವರ ಸೊಲ್ಲಾಪುರ ಅಂತಂದ್ರೆ ಸಿದ್ಧರಾಮ
ಅಂದರೆ ಸೊನ್ನನಾಪುರ. ಸೊನ್ನನಾಪುರ ಗ್ರಾಮಕ್ಕೆ ಮಹಾಮಾತೆ ಲಿಂಗಮ್ಮ ಆಗಮಿಸುವಂಥವರಾಗ್ತಾರೆ. ಮಹಾ ದೊಡ್ಡ ಯೋಗಿ ಸಿದ್ಧರಾಮ. ಸಿದ್ಧರಾಮ ಅಂದ್ರೆ ಸಾಮಾನ್ಯ ಪುರುಷನಿರಲಿಲ್ಲ ಆತ. ಸಾಕ್ಷಾತ್ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ಯೋಗಿ. 12ನೇ ಶತಮಾನದಲ್ಲಿ ಸಿದ್ಧರಾಮನನ್ನ ಹಿಡಿಯವರು ಯಾರೂ ಇರಲಿಲ್ಲ. ಅಂತ ಸಿದ್ಧರಾಮ ಶಿವಯೋಗಿಗಳನ್ನ ಭೇಟಿಯಾಗಲಿಕ್ಕೆ ಪ್ರಥಮ ಹೆಜ್ಜೆ ಲಿಂಗಮ್ಮ ಸಂಕಲ್ಪ ಮಾಡುವಂಥವಳಾಗ್ತಾರೆ. ಆ ತಾಯಿ ಸೊಲ್ಲಾಪುರದತ್ತ ಹೆಜ್ಜೆ ನೀಡುವಂಥವಳಾಗ್ತಾರೆ. ಸಿದ್ಧರಾಮರನ್ನ ಭೇಟಿ ಆಗ್ತಾರೆ. ಅವರಿಂದ ಉಪದೇಶವನ್ನು ಪಡ್ಕೊತಾರೆ. ಸಂಕಲ್ಪವನ್ನು ಮಾಡ್ತಾರೆ. ಕಲ್ಯಾಣಕ್ಕೆ ಹೋಗಬೇಕು ಅಂತ ಹೊರಟು ನಿಲ್ಲುವಂಥವರಾಗ್ತಾರೆ. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನತಕ್ಕಂಥ ವಿಚಾರವನ್ನು ಪುನಃ ಮತ್ತು ನಾಳೆಗೆ ನೋಡೋಣ ಅಂತ ಹೇಳ್ತಾ ನನ್ನ ವಾಗಲ್ ಪುಷ್ಪ ಸದ್ಗುರು ಚಾಣಕ ಪುಷ್ಪ ಮುಕ್ತ ಮಾಡುತ್ತೇನೆ. ಓಂ ತತ್ಸತ್. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.